ಚಲಿಸುತ್ತಿದ್ದ ಬಸ್ನಿಂದ ಇಳಿದು 10ನೇ ತರಗತಿಯ ಬಾಲಕಿಯನ್ನ 9ನೇ ತರಗತಿಯ ಬಾಲಕರು ಕತ್ತು ಕೊಯ್ದು ಭೀಕರವಾಗಿ ಕೊಲೆಗೈದ ಘಟನೆ ಕಲಬುರಗಿ ಜಿಲ್ಲೆಯಲ್ಲಿ ನಡೆದಿದೆ. ಕೈಯಲ್ಲಿ ಪೆನ್ನು ಪುಸ್ತಕ ಹಿಡಿಯಬೇಕಾದ ಕೈಗಳು ಚಾಕು ಹಿಡಿದು ಬೆನ್ನಟ್ಟಿ ಕೊಲೆಗೈಯುವಂತಹ ಹೀನ ಮನಸ್ಥಿತಿ ಇಳಿದು ಬಿಟ್ಟಿದ್ದನ್ನ ಕಂಡು ಇಡೀ ರಾಜ್ಯವೇ ಬೆಚ್ಚಿ ಬಿದ್ದಿದೆ. ಹೌದು, ಪ್ರೇಮ ನಿವೇದನೆಯ ಹಿನ್ನೆಲೆಯಲ್ಲಿ ಬಾಲಕಿಯೊಬ್ಬಳನ್ನ ಇಬ್ಬರು ಬಾಲಕರು ಚಲಿಸುತ್ತಿದ್ದ ಬಸ್ನಿಂದ ಹೊರಗೆ ಎಳೆದು ತಂದು ಕತ್ತು ಕೊಯ್ದ ಭೀಕರ ಘಟನೆ ಅಟ್ಟೂರ ಕ್ರಾಸ್ ಬಳಿ ಫೆಬ್ರವರಿ 22ರ ಬೆಳಗ್ಗೆ ನಡೆದಿದೆ. ಬಾಲಕಿಯನ್ನ ಅಂಬಿಕಾ ಕಾರಬಾರಿ ಅಂತ ಗುರುತಿಸಲಾಗಿದೆ. ಆಕೆ 10ನೇ ತರಗತಿಯಲ್ಲಿ ಓದ್ತಾ ಇದ್ಲು. ಬೆಳಮಗಿ ಗ್ರಾಮದಿಂದ ವಿಕೆ ಸಲಗರಕ್ಕೆ ಬಸ್ಸಿನಲ್ಲಿ ದಿನನಿತ್ಯವೂ ಕೂಡ ಹೋಗ್ತಾ ಇದ್ಲು. ಈ ವೇಳೆ ಸಿನಿಮೀಯ ರೀತಿಯಲ್ಲಿ ಬೈಕ್ನಲ್ಲಿ ಬಸ್ ಅನ್ನ ಚೇಸ್ ಮಾಡಿದ ಚನ್ನವೀರ ಹಾಗೂ ಆತನ ಗೆಳೆಯ ಬಸ್ಸಿಗೆ ಬೈಕಿನಿಂದ ಅಡ್ಡಗಟ್ಟಿ ಬಸ್ಸಿನೊಳಗಿದ್ದ ಅಂಬಿಕಾಳನ್ನ ಹೊರಗಡೆ ಎಳೆದಿದ್ದಾರೆ. ಈ ವೇಳೆಯಲ್ಲಿ ಬಾಲಕರು ಕೈಯಲ್ಲಿ ಚಾಕು ಹಿಡಿದಿದ್ದರಿಂದ ಸಾರ್ವಜನಿಕರು ಯಾರೂ ಬಾಲಕಿಯ ರಕ್ಷಣೆಗೆ ಮುಂದೆ ಬರಲಿಲ್ಲ. ಆ ಬಾಲಕರು ಬಾಲಕಿಯನ್ನ ಬಸ್ನಿಂದ ಕೆಳಗಿಳಿಸಿ ಕತ್ತು ಕೊಯ್ದಿದ್ದಾರೆ. ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಬಾಲಕಿಯನ್ನ ಕೂಡಲೇ ನಗರದ ಖಾಸಗಿ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲಿಸಲಾಗಿದೆ ಅಂತ ಪೊಲೀಸರು ತಿಳಿಸಿದ್ದಾರೆ. ಈ ವೇಳೆಯಲ್ಲಿ ಬಾಲಕಿಯ ರಕ್ಷಣೆಗೆ ಬಸ್ ನಿರ್ವಾಹಕರು, ಚಾಲಕರು ಹಾಗೂ ಸಾರ್ವಜನಿಕರು ಯಾರೂ ಬಾರದೇ ಇರುವುದು ವಿಪರ್ಯಾಸ ಎನಿಸಿದೆ. ಕೊಲೆಗೆ ಯತ್ನಿಸಿದ ಬಾಲಕರಿಬ್ಬರು 9ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ ಅಂತ ತಿಳಿದು ಬಂದಿದೆ. ಕಳೆದ ಹಲವಾರು ದಿನಗಳಿಂದ ಅವರು ಅಂಬಿಕಾಳನ್ನ ಪ್ರೀತಿಗಾಗಿ ಪ್ರಚೋದಿಸ್ತಾ ಇದ್ರು. ಆದರೆ ಇವತ್ತು ಗುರುವಾರ ತಮ್ಮ ಪ್ರೇಮ ನಿವೇದನೆಯ ಹಿನ್ನೆಲೆಯಲ್ಲಿ ಈ ಘಟನೆ ನಡೆದಿದೆ ಅಂತ ಅಂಬಿಕಾಳ ಪಾಲಕರು ಪೊಲೀಸರಿಗೆ ದೂರು ನೀಡಿದ್ದಾರೆ. ಪಾಪ ಏನೂ ಅರಿಯದೆ ಓದಿನತ್ತಲೇ ಚಿತ್ತ ಹರಿಸಿದ ಪುಟ್ಟ ಬಾಲಕಿಯನ್ನ ಕೇವಲ ಪ್ರೇಮ ನಿವೇದನೆಯನ್ನ ತಿರಸ್ಕರಿಸಿದ ಕಾರಣಕ್ಕಾಗಿ ಕೊಂದಿದ್ದು ಮಾತ್ರ ಖೇದಕರ. ಅದಲ್ಲದೆ ಇನ್ನೂ ಎಳೆಯ ಪ್ರಾಯದ ಹುಡುಗರು ಈ ಕೃತ್ಯ ಮಾಡಿದ್ದನ್ನ ಕಂಡಾಗ ನಾಚಿಕೆಯ ಜೊತೆಯಲ್ಲಿ ಆಕ್ರೋಶ ಕೂಡ ಹೊರಹೊಮ್ಮುತ್ತಾ ಇದೆ.